ದಮ್ ಬಿರಿಯಾನಿನ ಮಾಡೋಣ ಅಂತ. ಸೊ ಯೂಶಲಿ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಜಜ್ಜು ಇಟ್ಕೊಂಡು ಅದಾದ್ಮೇಲೆ ರೋಸ್ಟ್ ಮಾಡಕ್ ಯೂಸ್ ಮಾಡ್ತೀನಿ. ಚಿಕನ್ ಬಂದು 1 kg. ಯಾರು ಗೆಳ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ತಕ್ಷಣ ಕಣ್ಣಲ್ಲಿ ರೆಡಿ ಆಗಿದೆ. ಸಾಲ್ಟು ಅಂಡ್ ಇದು ತುಪ್ಪ ಇದು ಕಲರ್ ಏನ್ ಮಾಡ್ಬಿಟ್ಟು ಆಫ್ ಮಾಡು. ಏನೋದು ಹಂಗ್ ಸೌಂಡ್ ಗೊತ್ತೈತೆ. ಇದಾಗ್ತಿದೆ. ನಾನು ಅಕ್ಕಿನ ಆ್ಯಡ್ ಮಾಡ್ತೀನಿ. ಒಂದು ಮಿಕ್ಸ್ ಕೊಟ್ರೆ ಎಂಜಾಯ್. ನನಗೆ ನೀವು ತಿನ್ನಿ ತಾಳಿ. ಕಂದಮ್ಮ ಪಪ್ಪುಚಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬಾ ಜನ ಬಿರಿಯಾನಿ ರೆಸಿಪಿ ಬೇಕು ಅಂತ ಕಾಮೆಂಟ್ ಮಾಡಿದೀರಾ. ಅದಕ್ಕೋಸ್ಕರ ನಾನು ಇವತ್ತು ದಮ್ ಬಿರಿಯಾನಿನ ಮಾಡೋಣ ಅಂತ. ಸೊ ಯೂಶಲಿ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ನಾನ್ ಫಸ್ಟ್ ಎಲ್ಲ ಬೇರೆ ತರನೇ ತುಂಬಾ ರಿಸ್ಕ್ ತಗೊಂಡು ಸೊಪ್ಪೆಲ್ಲ ರೋಸ್ಟ್ ಮಾಡಿ, ಅಗೇನ್ ಆನಿಯನ್ನು ಮತ್ತೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ರೋಸ್ಟ್ ಮಾಡಿ ಎಲ್ಲಾ ತರ ಮಾಡ್ತಿದ್ದೆ. ಇದಂತೂ ತುಂಬಾ ಈಸಿ ಅಂದ್ರೆ ಈಸಿ ಗೈಸ್. ಒಂದು 5 to 10 minutes ತುಂಬಾ ಲೇಸಿಯಾಗಿ. ಬೇಕಾದ್ರೆ ಇವಾಗ ಸಂಡೇ ಇದ್ದಾಗ ಯೂಶಲಿ ರೆಸ್ಟ್ ಬೇಕು ವರ್ಕಿಂಗ್ ಅವ್ರಿಗೆ ಅಂತ ಇರುತ್ತೆ. ಸೊ ಆ ತರ ಇದ್ದಾಗ ಏನ್ ಮಾಡ್ಬೋದು ಅಂದ್ರೆ ಕ್ವಿಕ್ ಆಗಿ ಮಾಡ್ಕೋಬೇಕು ಅಂತ ಅಂದಾಗ ಸೊ ಜಸ್ಟ್ ಒಂದ್ ಪೌಡರ್ನ ಹಾಕಿ ಮಾಡ್ತೀನಿ ನಾನು ಈ ಬಿರಿಯಾನಿನ. ಮತ್ತೆ ಇನ್ನೊಂದೇನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಜ್ಜಿ ಮಾಡ್ತೀನಿ ನಾನು, ರುಬ್ಬಕ್ ಹೋಗೋದಿಲ್ಲ. ಸೊ ಯಾವ ತರ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ. ನನ್ಗೆ ಜಾಸ್ತಿ ಕಮೆಂಟ್ಸ್ ಬಂದಿರೋದೇ ಅದು ಬಿರಿಯಾನಿ ರೆಸಿಪಿ ಅಂತ. ಮದುಗೂ ತುಂಬಾ ಇಷ್ಟ ಆಯ್ತು ಅಂಡ್ ನಮ್ಮ ಮದನಂಗಂತೂ ಸಖತ್ ಇಷ್ಟ ಆಯ್ತು. ಅವನು ಮಾಡ್ತಿದ್ನಂತೆ, ಬಟ್ ಅವನದು ಬೇರೆ ತರ ಟೇಸ್ಟು. ಮತ್ತೆ ಜಾಸ್ತಿ ನಾನು ಇದಕ್ಕೆ ತುಪ್ಪನ ಯೂಸ್ ಮಾಡ್ತೀನಿ, ಆಯಿಲ್ ನ ಯೂಸ್ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಟೇಸ್ಟ್ ಸ್ವಲ್ಪ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ಅದಕ್ಕೆ ಏನೆಲ್ಲ ಯೂಸ್ ಮಾಡ್ತಾ ಇದೀನಿ ಅಂತ ಅನ್ನೋದನ್ನ ನೋಡೋಣ. ಇವಾಗ ನಾನು ಮೇನ್ ಆಗಿ ನಾನು 3 ಗ್ಲಾಸ್ ಹಾಕ್ತಾ ಇದೀನಿ. ನಾನು ಯಾವಾಗ್ಲೂ ಗ್ಲಾಸ್ ಲೆಕ್ಕ ತಗೊಂಡ್ ಮಾಡ್ತೀನಿ. ಹಂಗಾಗಿ ನಾನು 3 ಗ್ಲಾಸ್ಗೆ 1 ಗ್ಲಾಸಿಗೆ ಲೆಕ್ಕ 1 ಫುಲ್ ಹುಂಡೆ ಬೆಳ್ಳುಳ್ಳಿನ ತಗೋತಾ ಇದೀನಿ. 3 ಗ್ಲಾಸ್ಗೆ 3 ಬೆಳ್ಳುಳ್ಳಿ ತಗೋತಾ ಇದೀನಿ. ಅಂಡ್ ಇಷ್ಟು ಶುಂಠಿನ ತಗೋತಾ ಇದೀನಿ. 1 kg ಚಿಕನ್ ತಗೋತಾ ಇದೀನಿ. ಚಿಕನ್ ಮತ್ತೆ ಪೌಡರ್ ಮೇಲಿದೆ. ಪೌಡರು ಅಷ್ಟೇನೆ 1 ಲೋಟ ಅಕ್ಕಿಗೆ 1 ಪೌಡರ್ ತರ ಹಾಕ್ತೀನಿ ನಾನು. ಅಂಡ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಅಂಡ್ ಪುದೀನ ಸೊಪ್ಪನ್ನ ತಗೋತಾ ಇದೀನಿ. ಜಾಸ್ತಿ ತಗೋಬಾರ್ದು ಇದನ್ನ, ಯಾಕಂದ್ರೆ ತೀರಾ ಸ್ಮೆಲ್ ಅದೇ ಅನ್ಸ್ಬಿಡುತ್ತೆ. ಮತ್ತೆ ಹಸಿಮೆಣಸಿನ್ಕಾಯಿನ ತಗೋತಾ ಇದೀನಿ. 1 ಗ್ಲಾಸಿಗೆ 5 ಹಸಿಮೆಣಸಿನ್ಕಾಯಿ ತರ ತಗೋತಾ ಇದೀನಿ. ಅಂಡ್ 2 ಈರುಳ್ಳಿನ ತಗೋತಾ ಇದೀನಿ. ಸೊ ಇದಿಷ್ಟು, ತುಂಬಾ ದಪ್ಪದು ಇಲ್ಲ, ತುಂಬಾ ಮೀಡಿಯಮ್ ಇಲ್ಲ, ನಾರ್ಮಲ್ ಇರೋದು. ಇದಿಷ್ಟಾದ್ಮೇಲೆ ಸೊ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಎರಡನ್ನು ಜಜ್ಜು ಇಟ್ಕೊಂಡು ಅದಾದ್ಮೇಲೆ ರೋಸ್ಟ್ ಮಾಡಕ್ ಯೂಸ್ ಮಾಡ್ತೀನಿ. ಚಿಕನ್ ಬಂದು 1 kg ತಗೋತಾ ಇದೀನಿ. ಮೇಲಿದೆ ತೋರಿಸ್ತೀನಿ. ಇದಕ್ಕೆ ಇನ್ನೊಂದ್ ಏನಂದ್ರೆ ಸಾಲ್ಟ್ ನ ನೋಡ್ಕೊಂಡು ಯೂಸ್ ಮಾಡ್ಬೇಕು, ಯಾಕಂದ್ರೆ ಪೌಡರ್ ಅಲ್ಲೇ ಸಾಲ್ಟ್ ಇರುತ್ತೆ. ಹಂಗಾಗಿ ನೋಡ್ಕೊಂಡು ಸಾಲ್ಟ್ ನ ಯೂಸ್ ಮಾಡ್ಬೇಕು. ಸೊ ಇವಾಗ ಮೇಲ್ ಹೋಗೋಣ. ಅಪ್ಪು ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಲೇಟ್ ಆಯ್ತು ಅಂತಿದ್ದಾನೆ. ಇವತ್ತೊಂದೇ ದಿನ ಗೈಸ್ ಫ್ರೀ ಇರೋದು, ಇವತ್ತು ಕ್ಲಾಸ್ ಇರ್ಲಿಲ್ಲ. ಹಂಗಾಗಿ ಇವತ್ ಮಾಡ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ ನಾನು. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಅದನ್ನ ನೋಡ್ದೆ. ಹಂಗಾಗಿ ಇವತ್ತೇ ಬಿಟ್ರೆ ಬೇರೆ ದಿನ ಟೈಮ್ ಇಲ್ಲ ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾ ಇದೀನಿ. ಹೋಗಿ ಕಟ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ, ಹಂಗಾಗಿ ಏನೇನಿದೆ ಅದೆಲ್ಲ ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದು ತುಂಬಾ ಈಸಿಯಾಗೆ ತವ ಮೇಲೆ ರೋಸ್ಟ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಅದೇನಾದ್ರೂ ಬೇಕಂತ ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದನ್ನು ಮಾಡೋಣ. ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವ್ದನ್ನ ಯಾವ ತರ ಮಾಡ್ಬೇಕು ಅಂತ ಹೇಳಿ. ಬೆಳ್ಳುಳ್ಳಿ ಮತ್ತೆ ಇದನ್ನ ಬಿಡಿಸಿ ವಾಶ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಏನಿದ್ರು ಅದನ್ನ ಹೋಗಿ ಮೇಲ್ಗಡೆನೆ ಇಟ್ಕೊಂಡಿದೀವಿ ನಾವು ಕುಟಾಣಿನ, ಅದನ್ನ ಅಲ್ಲೇ ಜಜ್ಕೊಂಡು ಹಂಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋತೀನಿ. ಅದು ಫ್ಲೇವರೇ ಒಂಥರ, ಅಂದ್ರೆ ಹಳೆ ಕಾಲದಲ್ಲೆಲ್ಲ ಅದಕ್ಕೆ ಅಲ್ವಾ ಅವ್ರು ಏನೇ ಅಡ್ಗೆ ಮಾಡಿದ್ರು ಅಷ್ಟೊಂದು ಸ್ಮೆಲ್ಲು ಫ್ಲೇವರ್ ಬರ್ತಿದ್ದಿದ್ದು ಅದಕ್ಕೋಸ್ಕರನೇ. ಫುಲ್ ಬಿಳ್ಸೋದೇ ಐತೈತೆ ಇವತ್ತು. ಅದ್ರ ಜೊತೆ ಅಪ್ಪು ಬೇಜಾರ್ ಮಾಡ್ಕೊಂಡು ಅವನೇ ಇನ್ನ ಮಾಡ್ಲಿಲ್ಲ, ಲೇಟ್ ಆಯ್ತು ಅಂತ. ನಾನು ಇರೋ ಒಂದಿನಾದ್ರೂ ರೆಸ್ಟ್ ಮಾಡ್ಬೇಕಲ್ವಾ. ಮತ್ತೆ 4th ಇಂದ ಕ್ಲಾಸ್ ಸ್ಟಾರ್ಟು. ಅದ್ರ ಜೊತೆ 1 day ಸೆಲ್ಫ್ ಕ್ಲಾಸ್ ಬೇರೆ ಮಾಡ್ತಾ ಇದೀವಿ. ಲಾಸ್ಟ್ ಇದ್ರೆ 1 ಶೀಟ್ ಇದೆ ಅಷ್ಟೇ. ಲಾಸ್ಟ್ ಇದ್ರೆ 1 ಸೀಟ್ ಇರ್ಬೋದಷ್ಟೇ. May 31st ಮಾಡ್ತಾ ಇದೀವಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಅಂದ್ರೆ 1 day ಸೆಲ್ಫ್ ಕ್ಲಾಸ್ ಇದೆ.
ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಆಗಿ ನಾವು ಸ್ಯಾರಿ ಯಾವ ತರ ಫೋಲ್ಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀವಿ. ಅಂಡ್ ಅಗೈನ್ ಮೇಕಪ್ದು ಪ್ರಾಡಕ್ಟ್ ನಾಲೆಡ್ಜ್ ಇಂದ ಹಿಡಿದು ಯಾವ ಪ್ರಾಡಕ್ಟ್ ನ ಯಾವ ಸ್ಕಿನ್ಗೆ ಯೂಸ್ ಮಾಡ್ಬೇಕು ಅನ್ನೋದು ಅದನ್ನೆಲ್ಲ ಹೇಳ್ಕೊಡ್ತಾ ಇದೀನಿ. ಜಸ್ಟ್ 999 ಅಷ್ಟೇ ಫೀಸ್ ಬಂದು, ತುಂಬಾ ಕಮ್ಮಿನೇ. ಬಟ್ ಇಂಟ್ರೆಸ್ಟ್ ಇದ್ರೆ ನೋಡಿ. ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ಇವಾಗ ವುಮೆನ್ಸ್ಗೆ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ ಅಷ್ಟು ಐಡಿಯಾ ಇರಲ್ಲ. ಸಣ್ಣ ಪುಟ್ಟ ಇವಾಗ ಒಂದ್ ನಾನ್ ಬ್ರೈಡಲ್ಸ್ ಅಂತ ಅಂದ್ರೂ 2.5 to 3K ತಗೋತಾರೆ. ಅದೇ ಇನ್ವೆಸ್ಟ್ಮೆಂಟ್ ನೀವು ನಿಮ್ಮ ಒಂದು ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಿ ತಗೋಬಹುದು. ಅಂದ್ರೆ ಯಾರಿಗೆ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ, ಇಂಟ್ರೆಸ್ಟ್ ಇಲ್ಲ ಅನ್ನೋದ್ ಬೇಕಿದ್ರೆ ಪೇ ಮಾಡಿ ಮಾಡಿಸ್ಕೋಬಹುದು. ಯಾರ್ಗ್ ಹೇಳ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ತಕ್ಷಣ ಕಣ್ಣಲ್ಲಿ ನೀರ್ ಬರೋದು ಅಂದ್ರೆ ಈರುಳ್ಳಿ ಕಟ್ ಮಾಡಿದೆ ಗೈಸ್. ಸೊ ಇವಾಗ ಇದಿಷ್ಟು ಮೇಲೆ ತಗೊಂಡೋಗಿ ಬೇಗ ಬೇಗ ಬಿರಿಯಾನಿನ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ನಂಗೆ ಇನ್ನೊಂದ್ ಏನಂದ್ರೆ, ನಾನು ಏನಾದ್ರು ಒಂದ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಅಲ್ಲೇ ನೀಟಾಗಿ ಕ್ಲೀನ್ ಆಗಿ ಬಿಡ್ಬೇಕು. ಇವಾಗ ಅದೆಲ್ಲ ಸಿಪ್ಪೆ ಎಲ್ಲ ತೆಗ್ದೆ ಅಲ್ವಾ, ಅವೆಲ್ಲ ನೀಟಾಗಿ ಅಲ್ಲೇ ಕ್ಲೀನ್ ಆಗ್ಬಿಟ್ರೆ ಏನೋ ಒಂಥರ ನೆಮ್ಮದಿ. ಸುಮ್ನೆ ಅಲ್ಲೆಲ್ಲ ಗಲೀಜ್ ತರ ಮಾಡ್ಕೊಂಡು ಇಟ್ಕೊಂಡು ಮಾಡಕ್ ಇಷ್ಟ ಆಗೋದಿಲ್ಲ. ಇದೆಲ್ಲ ಅಲ್ಲೇ ನೀಟ್ ಆಗ್ಬಿಡ್ಬೇಕು ನಮ್ಗೆ. ಸೊ ಇವಾಗ ಇದಿಷ್ಟು ರೆಡಿ ಆಗಿದೆ. ಇವಾಗ ಮೇಲೆ ಹೋಗೋಣ. ನಾನು ನಮ್ಮ ಗಾರ್ಡನಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಗೈಸ್. ಇಲ್ಲಿ ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. ಇದು ನಮ್ಮ ಅಂಗಡಿದೆ, ಗೊತ್ತಿರುತ್ತೆ ನಿಮಗೆ. ಸೊ 3 ಗ್ಲಾಸಿಗೆ ಸಾಕಂತ ಹೇಳಿ. ಆ್ಯಂಡ್ ಇಲ್ಲಿ ಎಲ್ಲ ರೆಡಿಯಾಗಿದೆ. ಸಾಲ್ಟು ಆ್ಯಂಡ್ ಇದು ತುಪ್ಪ ಇದು ಕಲರ್ ಏನಕ್ಕಾಗಿದೆ ಅಂದರೆ ರೋಸ್ಟ್ ಮಾಡಬೇಕಂದ್ರೆ ತುಪ್ಪನ ಕಾಯಿಸ್ಬೇಕಾದ್ರೆ ನಮ್ಮ ಮಮ್ಮಿ ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ವಾಟರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 1 kg ಚಿಕನ್. ಇದೇ ನಾನು ಹೇಳಿದ್ದು, ನೋಡ್ಕೊಳ್ಳಿ ಕರೆಕ್ಟಾಗೆ. ತೇಜು ಅವರ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ, ಇದೇ ಪೌಡರ್ನ ಯೂಸ್ ಮಾಡೋದು ಗೈಸ್. ನಾನು ಇನ್ನೇನೂ ಯೂಸ್ ಮಾಡಲ್ಲ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇನ್ನು ಜಜ್ಜಿಟ್ಕೋತೀನಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈರುಳ್ಳಿ. ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇದು ಅದೇ ನಾನು ಹೇಳ್ದೆ ಗೊತ್ತಾ, ಆ ಥರ ಮಾಡೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಮಾಡೋಣ ಅಂತ ಹೇಳಿ. ಸೊ ಇವಾಗ ನಾನು ಗಾರ್ಡನಲ್ಲಿ ಬಂದಿದ್ದೀನಿ. ಯಾಕೋ ಸಿಲಿಂಡ್ರ್ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಗೊರ್ರಂತ ಬುಸ್ ಅಂತ ಇದೆ, ಅದು ಗೊತ್ತಿಲ್ಲ. ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಬೇಗ ಇವಾಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಬೇಕು. ಹೆಲ್ಪ್ ಮಾಡೋಕ್ಕೆ ನಮ್ಮ ಭುವನ್ ಅವನೇ. ಇವನಂತೂ ಫಿದಾಗಿ ಹೋಗೋನೆ. ಏನೋ ಭುವನ್, ಈಸಿ ಬಿರಿಯಾನಿ. ಹಾಂ, ಅದು ಹೆಸರೇ ಕಟ್ಬಿಟ್ಟವನೇ ಈಸಿ ಬಿರಿಯಾನಿ ಅಂತ. ಕುಟಣ್ಗೆ ತಗೋಬಾ, ಕುಟ್ಬಿಡೋದು ಅದನ್ನ. ಸೊ ಇದನ್ನ ಇವಾಗ ಜಜ್ಜಿಟ್ಕೋಬೇಕು, ಹಂಗಾಗಿ ಪುಟ್ಟಣಿಗೆ ತರಿಸ್ತಾ ಇದ್ದೀನಿ. ಆನ್ ಮಾಡ್ಬಿಡ, ಇಲ್ಲ ಚೂರು ಮಾಡ್ಬಿಟ್ಟು ಆಫ್ ಮಾಡು. ಏನೋದು ಹಂಗೆ ಸೌಂಡ್ ಬರ್ತೈತೆ. ಏನೋ ಪ್ರಾಬ್ಲಮ್ ಐತೆ ಅನ್ಸುತ್ತೆ. ಬಿಡು, ತೆಗೆದ್ಬಿಡು, ಬೇರೆ ಹಾಕ್ಸೋಣ, ಫಿಕ್ಸ್ ಮಾಡ್ಸೋಣ. ಏನೋ ತೊಂದರೆ ಆದರೆ ಯಾಕೆ ಆಮೇಲೆ. ಸೊ ಗೈಸ್, ಇಲ್ಲಿ ವೆಂಟಿಲೇಟರ್ ಇರೋದ್ರಿಂದ ಚೆನ್ನಾಗಿ ಗಾಳಿ ಬೀಸುತ್ತೆ ಅಂತ ಹೇಳಿ ನಾನು ಮೇಲೆ ಮಾಡೋಣ ಅಂತ ಬಂದೆ. ಸೊ ಅಲ್ಲಿ ಬಾಕ್ಸು ಅದೆಲ್ಲ ಇರೋದ್ರಿಂದ ಸ್ವಲ್ಪ ಇರಿಟೇಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಭುವನ್ ಬೇಡ ಕಣೋ, ಹಾಕ್ಬೇಡ. ಅದೇ ಸಿಲಿಂಡ್ರ್ ಹೋಗೈತಾ? ಹೌದಾ? ಓಕೆ, ಚೆಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಸ್ತೀನಿ ನಾನು. ಬುಷ್ ಇಲ್ದೇ ಇರೋ ಕಾರಣ ಅಂಕಲ್ ಅದೇನು ಬುಷ್ ಅಂತಾರ, ರಬ್ಬರ್ ಅಂತಾರ? ಅಯ್ಯೋ ಅಂಕಲ್ ಹಾಕಿದ್ವಾ, ಫುಲ್ಲು ಸೌಂಡ್ ಬಂದ್ಬಿಡ್ತು. ಸೇಮ್ ಯಾವ ಥರ ಬುಷ್ ಅಂತ ಇತ್ತು. ಹಂಗೆ ಆಗೋದು, ಅದು ರಬ್ಬರ್ ಇಲ್ಲ ಅಂದ್ರೆ ಅದ್ ನಿಮ್ನೆ ನೋಡ್ತಾವ. ಮೊದಲಿಗೆ ನಾನು ಇವಾಗ ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿದೀನಿ. ದೊಡ್ಡ ಸಾಸನೆ ಆಯ್ತು ಗೈಸ್. ಇವಾಗ ಇದನ್ನ ರೆಡಿ ಮಾಡೋಷ್ಟರಲ್ಲಿ ಅದೊಂದು ರಬ್ಬರ್ ಇರುತ್ತಂತೆ ಲಾಕ್ ಆಗ್ಬೇಕಾದ್ರೆ, ಆ ರಬ್ಬರ್ ಇಲ್ದೇ ಇರೋ ಕಾರಣ ಸೊ ಎಕ್ಸ್ಟ್ರಾ ಬೇಕು ಅಂತ ಒಂದು ಪೇ ಮಾಡಿ ತಗೊಂಡಿದ್ವಿ. ಅದ್ ನೋಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಹಂಗಾಗಿ ಇವಾಗ ಸರಿ ಹೋಯ್ತು. ಅದು ಪ್ರಾಬ್ಲಮ್ ಇಲ್ಲ. HP ಗ್ಯಾಸ್ ತೆಗೆದು ಇಂಡಿಯನ್ ಗ್ಯಾಸ್ ಏನೋ ಆ್ಯಡ್ ಮಾಡಿದ್ರು. ಸೊ ಇವಾಗ ಇದು ಬಿಸಿ ಆದ ತಕ್ಷಣ ವಾಟರ್ ಐತೆ ಸ್ವಲ್ಪ. ನನ್ನ ಮಗನೂ ಇಲ್ಲೇ ಇದ್ದಾನೆ. ಇವಾಗ ಇದಕ್ಕೆ 3 ಸ್ಪೂನ್ ಅಷ್ಟು ಈ ಇದರಲ್ಲಿ ನಾನು 3 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಿದ್ದೀನಿ. ಇವಾಗ ತುಪ್ಪ ಎಲ್ಲ ಕಾಯ್ದಿದೆ, ಅದಕ್ಕೆ ನಾನು ಒಂದೇ ಲವಂಗ ಹಾಕೋತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಎಲೆ ಆ್ಯಂಡ್ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ.
ಸ್ವಲ್ಪ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿರೋದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆನಿಯನ್ನ ಹಾಕ್ತಾಯಿದ್ದೀನಿ. ಆನಿಯನ್ ರೋಸ್ಟ್ ಆಗೋಷ್ಟು ಇದನ್ನ ಹೊಡ್ಕೊಬಿಡೋಣ. ಈ ಕಡೆ ಪ್ಯಾನ್ ಏನು ಇಟ್ಕೊಂಡಿದ್ದೀನಿ ಅಂತ ಅಂದರೆ ಅದು ಚಿಕನ್ದು ರೋಸ್ಟ್ ಮಾಡ್ಬಿಡೋಣ ಅಂತ ಹೇಳಿ ಜಜ್ಜಿಟ್ಕೊಂಡಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಈ ಫ್ಲೇವರೇ ಬೇರೆ, ನೆಕ್ಸ್ಟ್ ಲೆವೆಲ್ ರೈಸ್. ಮತ್ತು ಇನ್ನೊಂದು ಏನಂದರೆ ಟೊಮೊಟೊನ ಆ್ಯಡ್ ಮಾಡೋದಿಲ್ಲ ನಾನು ಇದಕ್ಕೆ, ಅದೇ ಒಂದು ವಿಶೇಷ. ಮತ್ತು ಇನ್ನೊಂದು ಕೆಲಸ ಏನು ಮಾಡ್ತೀನಿ ಗೊತ್ತಾ, ಇದು 1 kg ಚಿಕನ್ ಆ್ಯಂಡ್ 3 kg ಲೋಟ ಆಗ್ತಿರೋದಕ್ಕೆ ಸ್ವಲ್ಪ ಕಮ್ಮಿ ಆಗ್ತದೆ. ಹಾಗಾಗಿ ಇದನ್ನು ಅದು ಹೊಡೆದು ಇದಕ್ಕೆ ಹಾಕೋದಾಗಿ ಪಾತ್ರೆಗೆ ಹೋಗುವಂಥ ಬಾಬಾ. ಇವಾಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತೀನಿ ನಾನು. 1 kg ಚಿಕನ್ನ ತಗೊಂಡಿದ್ದೀನಿ. 1 kgನಲ್ಲಿ ಸ್ವಲ್ಪ ಜಾಸ್ತಿ ಇದೆ, 1 kg 100 ಗ್ರಾಮ್ ಇದೆ. ಇವಾಗ ನಾನು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿಕೊಂಡು ಆ್ಯಡ್ ಮಾಡಬೇಕು, ಯಾಕಂದರೆ ಪೌಡರಲ್ಲೂ ಕೂಡ ಸಾಲ್ಟ್ ಇರೋದ್ರಿಂದ ನೋಡ್ಕೊಂಡು ಯೂಸ್ ಮಾಡಬೇಕು. ಅದಾದಮೇಲೆ ಒಂದು ಮಿಕ್ಸ್ ಮಾಡಿಬಿಟ್ಟು ಇದು 1-2 ನಿಮಿಷ ರೋಸ್ಟ್ ಆದಮೇಲೆ ನಾವು ಇದಕ್ಕೆ ಪೌಡರ್ನ ಆ್ಯಡ್ ಮಾಡೋಣ. 1-2 ನಿಮಿಷ ಸಾಲ್ಟ್ ಎಲ್ಲ ಅದು ಫುಲ್ ಇಟ್ಕೊಂಡು. ಇವಾಗ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 3 ಪೌಡರ್ ಹಾಕ್ತಾಯಿದ್ದೀನಿ. 3 ಪ್ಯಾಕ್ ಪೌಡರ್, 3 ಪೌಡರ್ ಪ್ಯಾಕ್ ಪೌಡರ್ ಮುಂದೆ ಬಾ. ಸೊ ಇದರಲ್ಲೇ ಮಸಾಲ ಆ್ಯಂಡ್ ಸೊಪ್ಪು ಎಲ್ಲ ಆ್ಯಡ್ ಆಗಿರೋದ್ರಿಂದ ಫುಲ್ಲು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ. ಸ್ಮೆಲ್ಲೇ ಒಂಥರ ಘಮ ಅನ್ಸೋದು. ಸೊ ಇವಾಗ ಇದನ್ನು ಒಂದು ಮಿಕ್ಸ್ ಮಾಡಿದ್ರೆ ಇದು ರೋಸ್ಟ್ ಆಗಿದೆ. ಇವಾಗ ಚಿಕನ್ ಎಲ್ಲ ಇದಕ್ಕೆ ನಾನು 3 ಗ್ಲಾಸ್ ರೈಸ್ನ ತೊಗೊಂಡಿರೋದಕ್ಕೆ 6 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. 1 2 and 3 4 5 and 6. ಇವಾಗ ಇದು ಚೆನ್ನಾಗಿ ಬೆಂದಾದಮೇಲೆ ನೀರೆಲ್ಲ ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ರೈಸ್ ಆ್ಯಡ್ ಮಾಡಿದ್ರೆ ಮುಗೀತು ಇದು ಬಿರಿಯಾನಿ. ಓಕೆ ರೈಸ್ ಇವಾಗ ಇಷ್ಟರಲ್ಲಿ ಪಾಪ ನನ್ನ ಯಜಮಾನ್ ಬಂದು ವೆಯ್ಟ್ ಮಾಡ್ತಿದ್ದಾರೆ. ರೋಸ್ಟು ಪ್ಯಾನಲ್ಲಿ ರೋಸ್ಟ್ ಮಾಡಿದೆ. ಸೊ ಇದಂತೂ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ಇದು ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ. ಅಪ್ಪು ರಾಮನ ಹೌದಾ ಗೈಸ್, ಇದು ಬೇಯಷ್ಟರಲ್ಲಿ ನಾನು ಕೆಳಗಡೆ ಯಾರೋ ಗೆಸ್ಟ್ ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ರೆ ಆಲ್ರೆಡಿ ಫುಲ್ಲು ಎಲ್ಲ ನೀರೆಲ್ಲ ಇದಾಗ್ತಿದೆ. ಇವಾಗ ನಾನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಅದು ಲೈಫಲ್ಲಿ ಫಸ್ಟ್ ಟೈಮು ಇಷ್ಟು ಬೇಗ ಬಂದಿರೋದು. ಮಿಕ್ಸ್ ಮಾಡಿದ್ದೀನಿ. ಒಂದು 5 ಮಿನಿಟ್ಸು ರೋಸ್ಟ್ ಆದರೆ ಬೇಗ ಬಾಯ್ಲ್ ಆದರೆ ಬಿರಿಯಾನಿ ರೆಡಿ ಆಗ್ತಿರುತ್ತೆ. ಇಲ್ಲೊಬ್ಬ RCB ಹುಚ್ಚವನೇ ನೋಡಿಕೊಂಡು ಅಲ್ಲಿ ನಮ್ಮ ಯಜಮಾನ್ರು ಕಂಡು ಬಂದಿರೋ ಗೆಸ್ಟು ಆ್ಯಂಡ್ ಅಪ್ಪು ಎಲ್ಲರೂ ನೋಡ್ತಿದ್ದಾರೆ. ಇಲ್ಲಿ ನಾನು ಮಾತ್ರ ನಾನ್ ವೆಜ್ ಮಾಡ್ತಾ ನಿಂತಿದ್ದೀನಿ ಗೈಸ್. ಇದೆಲ್ಲ ಸೌತೆಕಾಯಿ ರೆಡಿ ಆಗಿದೆ. ಊಟಕ್ಕೆ ಪಚ್ಚಡಿ ತಯಾರಿ ಅಂದರೆ ಇನ್ನೂ ರೆಡಿನೇ ಆಗಿದೆ. ಲೇಟ್ ಆಯಿತು ಇವತ್ತೇ, ಇಷ್ಟೊಂದು ಲೇಟೆಸ್ಟಾಗಿ ನಮ್ಮ ಮನೇಲಿ ಅಡುಗೆ ಮಾಡ್ತೀನಿ. ಓಕೆ, ಇದಾಗ ಅಷ್ಟರಲ್ಲಿ ಮತ್ತೆ ನಾನು ಒಂದು ಕೆಳಗಡೆ ಹೋಗಿ ಗೆಸ್ಟ್ನ ಮಾತಾಡ್ಸ್ಕೊಂಡು ಬಿರಿಯಾನಿ ರೆಡಿ ಆಗಿದೆ ಅಂದರೆ ಬಾ ಒಂದು ಮಿಕ್ಸ್ ಕೊಟ್ಟರೆ ಅಪ್ಪು ಇಲ್ಲಿ ಸರ್ವ್ ಮಾಡ್ಕೋತಿದ್ದಾರೆ. ಅಪ್ಪು ನಿಮ್ಮ ಫೇವ್ರೆಟ್ ಅಲ್ವಾ ಇದು? ಎಂಜಾಯ್. ನನಗೆ ನೀವು ತಿನ್ನಿ ತಾಳಿ. ಕಳಿಸ್ಬಿಟ್ಟು ನಾನು ಊಟ ಮಾಡೋಣ ಅಂತ ಬಂದೆ. ಆಲ್ರೆಡಿ 4 ಆಗ್ಬಿಟ್ಟಿದೆ ಗೈಸ್. ನನ್ನ ಮಗ ಬೇರೆ ಹೇಳ್ತಿದ್ದಾನೆ, ಅದಕ್ಕೆ ರೂಮಲ್ಲೇ ಕುತ್ಕೊಂಡು ತಿನ್ಬಿಡೋಣ ಅಂತ ಬಂದೆ. ಇಲ್ಲಿ ವರ ಅಕ್ಕನೂ ತಿಂತವ್ರೆ. ಹೆಂಗೈತೆ ಅಕ್ಕ? ಚೆನ್ನಾಗಿದೆ. ನೀನ್ ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ ಈ ತರದ್ದು? ಅಂದ್ರೆ ಇದು ತೇಜು ಅವ್ರದ್ದು ದೊಣ್ಣೆ ಬಿರಿಯಾನಿ. ತೇಜು ಅವ್ರು ತಂದಿಲ್ಲ, ನಾನು ಈ ತರನೇ ಮಾಡೋದು. ಬಟ್ ಆದ್ರೆ ಇದನ್ನ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಯೂಸ್ ಮಾಡಿ, ಚೆನ್ನಾಗೈತೆ ಇದು ಟೇಸ್ಟ್. ಸೊ ಗೈಸ್, ಇವಾಗ ತಿಂದು
ಇಲ್ಲಿ ಪಪ್ಪು ಅವ್ರು ನೋಡಿ ಸೊಳ್ಳೆ ಕಚ್ಬಿಟ್ಟೈತೆ ಪಪ್ಪುಗೆ ಇವಾಗ. ಅಲ್ಲಮ್ಮ ಪಪ್ಪು, ಕಂದಮ್ಮ, ಪಪ್ಪುಚಿ, ಏ ಕಂದ, ಹೋನಾ. ಪಪ್ಪು ಅವ್ರದ್ದು ಸದ್ಯದಲ್ಲೇ ರಿವೀಲ್ ಶೂಟ್ ನ ಮಾಡಿಸ್ತೀವಿ. ಆದ್ರೆ ಸದ್ಯದಲ್ಲೇ ರಿವೀಲ್ ಮಾಡ್ತೀವಿ ಪಪ್ಪು ಅವ್ರನ್ನ. ತುಂಬಾ ಜನ ಯಾಕೆ ಇನ್ನೂ ರಿವೀಲ್ ಮಾಡಿಲ್ಲ ಅಂತ ಕೇಳ್ತಾ ಇರ್ತೀರಾ. ಸೊ ಅಟ್ಲೀಸ್ಟ್ 6 ಮಂತ್ ಆದ್ರೂ ಆಗ್ಲಿ ಅಂತ. ಹಂಗಂತ ಏನ್ ಹೈಡ್ ಮಾಡ್ಬೇಕು, ತೋರ್ಸ್ಬಾರ್ದು ಅಂತ ಏನಿಲ್ಲ. ಸೊ ಇವಾಗ ಇನ್ನೇನು ಜೂನ್ 5ನೇ ತಾರೀಕು 6 ತಿಂಗಳಾಗತ್ತೆ. ಆ ಟೈಮಲ್ಲಿ ತೋರ್ಸೋಣ ಅಂತ ಹೇಳಿ ಇವಾಗ ನಾನು ಬಿರಿಯಾನಿ ತಿನ್ಕೊಂಡು ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡು ಎದ್ದು. ಸೊ ಈಗ ಆಲ್ರೆಡಿ ಟೈಮ್ ಆಯ್ತು, ನೈಟ್ ಆಯ್ತು. ಮಲಗಿದ್ದು ಎದ್ದು ಮತ್ತೆ ರಾತ್ರಿ ಊಟಕ್ಕೆ ಸ್ವಲ್ಪ ರೊಟ್ಟಿ ಅದೆಲ್ಲ ಮಾಡ್ಕೊಂಡು ಮುಗಿಸಿ ಎಲ್ಲ ಮುಗೀತು ಗೈಸ್. ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಜಸ್ಟ್ ಬಂದೆ. ಆ್ಯಂಡ್ ಮಾರ್ನಿಂಗು ಪಲ್ಯ ಮಾಡು ಇಡಕ್ಕೆ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಇಟ್ವಿ. ನಮ್ಮ ಮಮ್ಮಿ ಸ್ವಲ್ಪ ಕಾಯಿ ತುರಿಯೋದು ಅದೆಲ್ಲ ಮಾಡಿಕೊಟ್ರು. ನಾನು ಪಲ್ಯ ಮಾಡಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ಕಟ್ ಮಾಡಿ ಇಟ್ಟು ರೆಡಿ ಮಾಡಿ ಬಂದಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ನಮ್ಮ ಮಮ್ಮಿ ಮಾಡ್ತಾರೆ. ನನಗೆ ಮತ್ತೆ ನಾಳೆಯಿಂದ ಕ್ಲಾಸ್ ಇರುತ್ತೆ. ನಾಳೆ ಪ್ರಾಕ್ಟೀಸ್ ಇರೋದ್ರಿಂದ ಅಷ್ಟೊಂದೇನಿಲ್ಲ. ಡೆಮೋ ಇದ್ದಾಗ ಕಂಟಿನ್ಯೂಸ್ ಆಗಿ ನಿಂತ್ಕೋಬೇಕು. ಹಂಗಾಗಿ ಅದು ಸ್ವಲ್ಪ ರಿಸ್ಕ್ ಅಷ್ಟೇ, ನಿಂತ್ಕೋಬೇಕಲ್ಲ ಅನ್ನೋದು. ಅದು ಬಿಟ್ರೆ ನಾರ್ಮಲಿ ಬೇರೆ ಏನೂ ಇಲ್ಲ. ಸೊ ಇದಿಷ್ಟೇ ಗೈಸ್. ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಅಗೈನ್ ನೆಕ್ಸ್ಟು ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೋ ಒಂದು ನೋಡಿದೆ ಏನೋ ಬೇಕು ವಿಡಿಯೋ ಅಂತ. ಹೋಮ್ ಟೂರ್ದು ಯೂಶಲಿ ಮಾಡ್ತಾ ಇರ್ತೀರಾ. ಹೋಮ್ ಟೂರ್ ನಿಮಗೆ ಗೊತ್ತು ಯಾವಾಗ ಅಂತ. ಅದು ಬಿಟ್ರೆ ಯಾವುದೋ ಕಲೆಕ್ಷನ್ಸ್ ಕೇಳಿದ್ದೀರಾ. ಆ್ಯಂಡ್ ಮತ್ತೆ ಇನ್ನೊಂದು ಯಾವುದಾದ್ರೂ ಚಾಲೆಂಜಿಂಗ್ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಸೊ ಓಕೆ, ಖಂಡಿತವಾಗ್ಲೂ ಮಾಡೋಣ. ಚಾಲೆಂಜಿಂಗ್ ವಿಡಿಯೋ ಯಾವುದು ಮಾಡಲಿಲ್ಲ, ನಾನು ಮಾಡಬೇಕು ಹಾಗಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗ ಟೈಮ್ ಬರುತ್ತೆ ನೋಡಬೇಕು. ಇದಿಷ್ಟೇ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಓಕೆ ಗೈಸ್, ಥ್ಯಾಂಕ್ ಯು. ಗುಡ್ ನೈಟ್.